ಮದುವೆ ಆಗಬೇಕು. ಇದು ನನ್ನ ಧ್ಯೇಯ, ಅದು ನಿನ್ನ ಧ್ಯೇಯ. ಅದನ್ನು ಎರಡನ್ನು ಆಗಿಸಬಹುದು. ನೀವು ಮನಸ್ಸು ಮಾಡಿ. ಆಗುವುದಿಲ್ಲ. ನನಗೆ ಬೇಕಾದ ಒಂದು ಮಾತ್ರ, ನನ್ನ ಮಗಳ ಕಲ್ಯಾಣ. ನಾನು ಆಗಬೇಕು. ಅದಲ್ಲ ಎಲ್ಲಿಯಾದ್ರೂ ಬಲಾತ್ಕಾರದಿಂದ ಪುನರ್ಕರ್ತರು ಪಡೆಯುತ್ತೇನೆ ಎಂಬಂತ ಹಂಬಲ ನಿನ್ನದಲ್ಲಿ ಇದ್ದದೇ ಹೌದಾದ್ರೆ ಅಲ್ಲೆಯ ಪುರದ ನಿಯಮವ ಗೊತ್ತಾ ನಿನಗೆ? ನನ್ನ ಜನ್ಮದ ನಿಯಮ ಏನು ಅಂತ ನಿಯಮ ಯಾವುದಾದ್ರು ನಿನಗೆ ಮಗು ಬೇಕುತ್ತಿದ್ರೆ ಎನ್ನಲ್ಲಿ ಮಲ್ಲ ಯುದ್ಧವನ್ನು ಮಾಡಿ ಮತ್ತೆ ಬಳಿ, ನನ್ನಲ್ಲಿ ಮಲ್ಲ ಯುದ್ಧವ ಮಾಡಿ ಮತ್ತೆ ಬಳಿ. ಬರೇ ಹಸುಳೆ ಒಬ್ಬ ಕೃಷ್ಣಾದ ಭಾವಿಸಿದ್ದೀವಿ. ಗಗನಯಾಗಮಲ್ಲನಾದಂತಹ ಕಂಸನನ್ನೇ ಮಾಡಿ ಎಲ್ಲವೇ ಅಲ್ಲಿರುವ ಆಮೇಲೆ ಅವರ ಅನುಯಾಯಿಗಳಾದಂತಹ ಅದೆಷ್ಟೋ ರಕ್ತ ಸಂಬಂಧಿಗಳನ್ನು ಕೊಂದು ಕೆಳಗಿರುವ ಎನ್ನುವ ಅಹಿಗಣ್ಣಿಕೆಯಾದಂತಹ ಎತ್ತರದಲ್ಲಿರುವಂತಹ ನೀವು ಏನೇ ಆಡಿದ ಮಾತಿನಂತೆ ಗುರುವಿನ ಮಾತು ನಡೆಸಬೇಕು ಎನ್ನುವುದಕ್ಕಾಗಿ ಬಂದಿದ್ದೆ. ಕೃಷ್ಣ ಬರೇ ಕೃಷ್ಣ, ಗೋಪಾಲ ಕೃಷ್ಣ ಬರೇ ಗೋಪಾಲ ಕೃಷ್ಣ ತನಮೇಯಿಸುವಂತ ಭಾವಿಸಿ ಭೂಮಿಯನ್ನೇ ಧರಿಸುವವನು ನಾನು. ನಿನ್ನ ಬಗ್ಗೆ ನಾನೊಂದು ಪ್ರಶ್ನೆ ಕೇಳ. ಇಷ್ಟೆಲ್ಲ ಹೇಳ್ಬೇಕಿದ್ರಿ ಸೃಷ್ಟಿಕರ್ತ ಬ್ರಹ್ಮನ ನೀನು ಅವನಿಗೆ ಅರ್ಥವಾದ ಅಲ್ಲ, ಪಾಲನೆ ಅಧಿಕಾರಿ ಅಂತ ನಾರಾಯಣನೇ ಸರಿಯಾಗಿ ನೋಡ್ರಿ. ಅದು ಅಲ್ಲದಿದ್ರೆ